ಶ್ರೀರಾಮಂ ಹನುಮತ್ಸೇವ್ಯಂ ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಶ್ರೀಮದಾನಂದತೀರ್ಥಂ ಸೇವಿತಂ ಭಜೆ. ವ್ಯಾಸಾಯ ಭುವನಾಶಾಯ ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪರಮಾತ್ಮನೇ ಸತತಮೇಕರೂಪಿಣೇ ಶತರೂಪಿಣೇ ಶತಸಹಸ್ರರೂಪಿಣೇ ಅವಿಕಾರಿಣೇ ಸ್ಫುಟಮನಂತರೂಪಿಣೇ ಸುಖತಿ ಸಮಸ್ತತನಮೇ ನಮೋ ನಮಃ. ಕೋಶೇಯ ಪೀತವಸನಾಂ ಅರವಿಂದನೇತ್ರಾಂ ಪದ್ಮದ್ವಯಾಭಯವರೋದ್ಯತಪದ್ಮಸ್ತಾಂ ಉದ್ಯಚ್ಛತಾರ್ಕಸರಸಿಂ ಪ್ರಭಾಂಕಮಸ್ತಾಂ ಧ್ಯಾಯೇದ್ವಿದೀಶನತಪಾದ್ವಿಗಾಂ ಜನಿತ್ರೀಂ. ಮನೋಜವಂ ಮಾರುತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಅಭ್ರಮಂ ಮಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಯಂ ಭಜೆ ತಾಪತ್ರಯಾಪಹಂ. ನಮಗೆ ಗುರುಗಳಾಗಿರತಕ್ಕಂತಹ ಶ್ರೀ ವಿಶ್ವೇಶತೀರ್ಥರು 70 ವರ್ಷಗಳ ಹೆಚ್ಚು ಕಡಿಮೆ 70 ವರ್ಷಗಳ ಮೊದಲು ಮಾಧ್ವ ತತ್ವಜ್ಞಾನವನ್ನು ಪ್ರಸಾರ ಮಾಡಬೇಕು ಎಂಬ ದೃಷ್ಟಿಯಿಂದ ಪೂರ್ಣಪ್ರಜ್ಞ ವಿದ್ಯಾಪೀಠ ಎಂಬ ಒಂದು ಸಂಸ್ಥೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಿದರು. ಆ ಸಂಸ್ಥೆಯಿಂದ ಇತ್ತೀಚಿನ 70 ವರ್ಷಗಳಲ್ಲಿ 12 ವರ್ಷ ನಿರಂತರ ಅಧ್ಯಯನ ಮಾಡಿ ಎಷ್ಟೋ ಜನರು ಪ್ರಸಿದ್ಧ ಪಂಡಿತರಾಗಿದ್ದಾರೆ, ಹಾಗೆ ಪುರೋಹಿತರು ಆಗಿದ್ದಾರೆ. ಸಾವಿರಾರು ಜನರು ಆ ಸಂಸ್ಥೆಯಲ್ಲಿ ಅಧ್ಯಯನವನ್ನು ಮಾಡಿ ಈಗ ಬೇರೆ ಬೇರೆ ಕಡೆಗಳಲ್ಲಿ ಮತ್ತು ತತ್ವಜ್ಞಾನವನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ನಾವೆಲ್ಲ ಒಟ್ಟು ಸೇರಿ ಸ್ವಾಮಿಯರ ಉದ್ದೇಶವನ್ನು ಸಫಲ ಮಾಡಬೇಕು ಎಂಬ ದೃಷ್ಟಿಯಿಂದ ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರಾಕ್ತನ ವಿದ್ಯಾರ್ಥಿ ಸಂಘ ಎಂಬುದಾಗಿ ಒಂದು ಸಂಘವನ್ನು ಕಟ್ಟಿಕೊಂಡಿದ್ದೇವೆ. ನಮ್ಮ ಉದ್ದೇಶಗಳು ಹಲವಿವೆ, ಆದರೆ ಅದರಲ್ಲಿ ಮುಖ್ಯವಾಗಿರತಕ್ಕಂಥದ್ದು ಒಂದು ಅಂದರೆ ಪುಸ್ತಕಗಳನ್ನು ಪ್ರಕಟಿಸುವಂಥದ್ದು. ಪ್ರಸಿದ್ಧ ವಿದ್ವಾಂಸರಿಂದ 40 ಅಥವಾ 60 ಪುಟಗಳಿಗೆ ಮೀರದಂತೆ ಅವರಿಂದ ಒಂದು ವಿಷಯದ ಬಗ್ಗೆ ಲೇಖನವನ್ನು ಬರೆಸಿ ಅದನ್ನು ಪ್ರಕಟಿಸುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಪುಟಗಳು ಹೆಚ್ಚಾದರೆ ಅದನ್ನು ಓದ್ತಕ್ಕಂಥವರು ಕಡಿಮೆ ಆಗ್ತಾರೆ, ಪುಟಗಳು ಕಡಿಮೆ ಇದ್ದರೆ ಅದನ್ನು ಎಲ್ಲರೂ ಓದ್ತಾರೆ ಎಂಬ ದೃಷ್ಟಿಯಿಂದ ಚಿಕ್ಕ ಚಿಕ್ಕ ಹೊಸ್ತಿಗೆಗಳನ್ನು ನಾವು ಪ್ರಕಾಶನಗೊಳಿಸ್ತಾ ಇದ್ದೇವೆ. ಇದಕ್ಕೆ ಆಸಕ್ತರು 25,000 ರೂಪಾಯಿಗಳನ್ನು ಕೊಟ್ಟರೆ ಅವರ ಹೆಸರಿನಲ್ಲಿ ಒಂದೊಂದು ಪುಸ್ತಕವನ್ನು ನಾವು ಪ್ರಕಟಿಸ್ತೇವೆ. ಹಾಗೆ ಇನ್ನೊಂದು ಉದ್ದೇಶ ನಮ್ಮದು ಪ್ರಸಿದ್ಧ ವಿದ್ವಾಂಸರಿಂದ ಉಪನ್ಯಾಸವನ್ನು ಮಾಡಿಸ್ತಕ್ಕಂಥದ್ದು. ಅವರಿಗೆ ಯಾವುದಾದ್ರೂ ಒಂದು ವಿಷಯವನ್ನು ಕೊಟ್ಟು, ವಿಶೇಷವಾಗಿ ನಮ್ಮ ಮಾಧ್ವ ತತ್ವಜ್ಞಾನವನ್ನು ಮಧ್ವಾಚಾರ್ಯ ಗ್ರಂಥಗಳಿಗೆ ಟೀಕೆ ಟಿಪ್ಪಣಿಗಳನ್ನು ಬರೆದಿರತಕ್ಕಂತಹ, ವ್ಯಾಖ್ಯಾನ ಮಾಡಿರತಕ್ಕಂತಹ ಎಷ್ಟೋ ಯತಿಗಳು ಹಾಗೆ ಎಷ್ಟೋ ಪಂಡಿತರೆಲ್ಲ ಇದ್ದಾರೆ. ಅವರನ್ನು ನೆನಪಿಸ್ತಕ್ಕಂತಹ, ಹಾಗೆ ಭಗವಂತನ ಅವತಾರಗಳನ್ನು ನೆನಪಿಸ್ತಕ್ಕಂತಹ ಅಥವಾ ಯಾವುದೇ ಒಂದು ವಿಶೇಷ ಸಮಾರಂಭದ ಬಗ್ಗೆ ಪಂಡಿತರಿಂದ ಉಪನ್ಯಾಸಗಳನ್ನು ಮಾಡಿಸ್ತಾ ಈ ಉಪನ್ಯಾಸ ಮಾಲಿಕೆಯನ್ನು ಕೂಡ ಉಪನ್ಯಾಸ ಮಾಲಿಕೆಯ ಮೂಲಕವಾಗಿ ಜನರನ್ನು ತಲುಪಬೇಕು ಎಂಬುದಾಗಿ ನಮ್ಮ ಇನ್ನೊಂದು ದೃಷ್ಟಿಕೋನ ಇದೆ. ಇದಕ್ಕೆ ಯಾವುದು 2,000 ರೂಪಾಯಿಯನ್ನು ಕೊಟ್ಟರೆ ಅವರ ನೆನಪಿನಲ್ಲಿ ನಾವೊಂದು ಉಪನ್ಯಾಸವನ್ನು ನಾವು ಪ್ರಸಾರ ಮಾಡಲಿಕ್ಕಿದ್ದೇವೆ. ಹೀಗೆ ನೀವು ನಮ್ಮ ಈ ಉದ್ದೇಶಗಳಿಗೆ ನೀವು ದೇಣಿಗೆ ಕೊಡುವ ಮೂಲಕವಾಗಿ ನಮ್ಮನ್ನು ಪ್ರೋತ್ಸಾಹಿಸಬಹುದು. ಇವತ್ತು ಅಕ್ಷಯ ತೃತೀಯದ ಬಗ್ಗೆ ಪ್ರಸಿದ್ಧ ವಿದ್ವಾಂಸರಾಗಿರತಕ್ಕಂತಹ ಶ್ರೀ ವೇಣುಗೋಪಾಲ ಅಗ್ನಿಹೋತ್ರಿ ಅವರು ಯುವ ವಿದ್ವಾಂಸರಾಗಿದ್ದಾರೆ, ಒಳ್ಳೆಯ ಪುರೋಹಿತರು ಆಗಿದ್ದಾರೆ, ಒಳ್ಳೆಯ ವಾಗ್ಮಿಗಳೂ ಆಗಿದ್ದಾರೆ, ಹಾಗೆ ಒಳ್ಳೆಯ ಸ್ವರವನ್ನು ಕೂಡ ಹೊಂದಿದ್ದಾರೆ. ಅವರು
ಅಕ್ಷಯ ತೃತೀಯ ಅಂದರೆ ಏನು, ಅದರ ವೈಶಿಷ್ಟ್ಯವೇನು, ಅದರ ಬಗ್ಗೆ ತನ್ನ ಉಪನ್ಯಾಸವನ್ನು ಮಾಡಲಿಕ್ಕಿದ್ದಾರೆ. ಈ ಉಪನ್ಯಾಸ ಮಾಲಿಕೆಯನ್ನು ಪ್ರಸ್ತುತಪಡಿಸುವವರು ದೇಣಿಗೆ ಕೊಡುವುದರ ಮೂಲಕವಾಗಿ ನಮಗೆ ಸಹಾಯವನ್ನು ಮಾಡಿರತಕ್ಕಂಥವರು ಶ್ರೀಮತಿ ಶಕುಂತಳಾ ಗಿರಿಧರ್. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ. ಪರಮ ಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ. ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ. ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ. ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ. ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ. ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ. ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನ ಸಲ್ಲಿಸಿ, ಹರಿವಾಯು ಗುರುಗಳ ಪರಮಾನುಗ್ರಹದಿಂದ ಇಂದಿನ ದಿನ ನಾವು ನೀವು ಸೇರಿಕೊಂಡು ಅಕ್ಷಯ ತೃತೀಯ ಈ ದಿವಸದ ಸಂದೇಶವನ್ನ, ಮಹತ್ವವನ್ನ ತಿಳಿಯುವ ಪ್ರಯತ್ನವನ್ನ ಮಾಡೋಣ. ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಪ್ರಾಕ್ತನ ವಿದ್ಯಾರ್ಥಿ ಸಂಘ ಹಾಗೂ ಎಲ್ಲ ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಬಳಗ ಈ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಎಲ್ಲ ಪರಮ ಪೂಜ್ಯ ಅಧುನಾಪೀಠದಲ್ಲಿ ವಿರಾಜಮಾನರಾದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಚರಣ ಕಮಲಗಳಿಗೆ ಅನಂತ ಅನಂತ ನಮನಗಳನ್ನ ಸಲ್ಲಿಸ್ತಾ, ಅವರ ಆದೇಶ ಅನುಗ್ರಹದ ಮೇರೆಗೆ ಇಂದಿನ ದಿನ ಅಕ್ಷಯ ತೃತೀಯ ಇದರ ಮಹತ್ವವನ್ನ ನಾವು ಚಿಂತನೆಯನ್ನ ಮಾಡೋಣ. ಮೊದಲಿಗೆ ಅಕ್ಷಯ ತೃತೀಯ ಬರುವಂತಹ ಮಾಸ ಯಾವುದು ಅಂದ್ರೆ ವೈಶಾಖ ಮಾಸ. ವೈಶಾಖ ಮಾಸಕ್ಕೆ, ವೈಶಾಖ ಮಾಸದ ಸ್ನಾನಕ್ಕೇನೆ ತುಂಬಾ ಮಹತ್ವವನ್ನ ಕೊಟ್ಟಿದ್ದಾರೆ. ವೈಶಾಖ ಮಾಸದಲ್ಲಿ ಸ್ನಾನವನ್ನ ಮಾಡಿದರೆ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನ ಮಾಡಿದರೆ ಅಪಾರವಾದ ಪುಣ್ಯ ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ಶ್ರೀಮದ್ ವಾದಿರಾಜ ಪೂಜ್ಯ ಚರಣರ ಒಂದು ಚರಿತ್ರೆಯನ್ನ ನಾವು ನೋಡಿದಾಗ, ಆ ಮಾರ್ಗದ ಮಧ್ಯದಲ್ಲಿ ಹೋಗುವ ಬರುವವರನ್ನೆಲ್ಲರನ್ನೂ ಕೂಡ ನಾರಾಯಣ ಭೂತರಾಜರು ಕೇಳ್ತಾ ಇದ್ರು, ಆಕಾಮಾವೈ ಕೋನ ಸ್ನಾತಃ ಅಂತ. ಅಲ್ಲಿ ವಾದಿರಾಜ ಪೂಜ್ಯ ಚರಣರು ಎಲ್ಲ ಉಂಡ ಊಟವನ್ನ ಹೊರಗಡೆ ತೆಗೆದಿಟ್ಟು ಮತ್ತೆ ಅದನ್ನ ನೈವೇದ್ಯ ಮಾಡಿ ಭುಂಜಿಸುವ ದೃಶ್ಯವನ್ನ ನೋಡಿದಾಗ ಆ ಒಂದು ನಾರಾಯಣ ಭೂತವಾಗಿ ಪರಿಣಾಮ ಆಗಿದ್ರು.
ಆ ದೋಷಗಳೆಲ್ಲ ಪರಿಹಾರ ಆಗಲಿಕ್ಕೆ ಇದೊಂದು ಪ್ರಶ್ನೆಯನ್ನ ಸವಾಲಾಗಿ ವಾದಿರಾಜರು ಅವರಿಗೆ ಕೊಟ್ಟಿದ್ರು. ದಾರಿಯಲ್ಲಿ ಹೋಗೋರು ಬರೋರನ್ನ ಕೇಳಬೇಕು, ಆ ಕಾಮ ವೈ ಕೋನ ಸ್ನಾತಃ ಅಂತ. ಅದಕ್ಕೆ ಆಷಾಢ ಮಾಸ, ಕಾರ್ತೀಕ ಮಾಸ, ವೈಶಾಖ ಮಾಸ, ಮಾರ್ಗಶಿರ ಮಾಸ, ಈ ಅನೇಕ ಮಾಸಗಳನ್ನ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗೆ ಆ ಮಾಸಗಳಲ್ಲಿ ಯಾರು ಸ್ನಾನ ಮಾಡ್ತಾರೋ ಅಂತ ಅದಕ್ಕೆ ಉತ್ತರವನ್ನು ಕೂಡ ಕೊನೆಗೆ ರಾಜರೇ ಕೊಟ್ರು. ಹೀಗಾಗಿ ವೈಶಾಖ ಮಾಸ ಒಂದು ಸ್ನಾನ ಮಾಡಿದರೂ ಕೂಡ ಅಪಾರ ಮಹತ್ವ ಅದರಲ್ಲಿ ಇದೆ. ಇದು ಒಂದು ಅಂಶವಾದರೆ, ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯನ್ನ ಅಕ್ಷಯ ತೃತೀಯ ಅಂತ ಕರಿತಾ ಇದ್ದಾರೆ. ಏನ್ ಕಾರಣ ಅಂದ್ರೆ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿದಂತೆ ಒಂದೊಂದು ದಿವಸ ಪುಣ್ಯದ ಮುಹೂರ್ತಗಳು, ಒಂದೊಂದು ಮುಹೂರ್ತಗಳ ಕಾಲ ಕೆಲವು ದಿವಸಗಳಲ್ಲಿ ಇರ್ತದೆ. ಅಂದಿನ ದಿನಗಳನ್ನ ವಿವಾಹದ ಮುಹೂರ್ತ, ಉಪನಯನ ಮುಹೂರ್ತ, ಆಮೇಲೆ ಗೃಹ ಪ್ರವೇಶ ಮುಹೂರ್ತ ಅಂತ ಎಲ್ಲ ಕೊಡ್ತಾರೆ. ಆದರೆ ಈ ಅಕ್ಷಯ ತೃತೀಯ ದಿವಸ 3.5 ಮುಹೂರ್ತದಷ್ಟು ದಿನ ಆ ಶುಭವಾದ ದಿನ ಇರ್ತದೆ. ಅದಕ್ಕೆ ಈ ಮರಾಠಿ ಭಾಷೆಯಲ್ಲಿ 3.5 ಮುಹೂರ್ತ ಅಂತ, ಅಂದ್ರೆ 3.5 ಮುಹೂರ್ತಗಳಲ್ಲಿ ಬೇಕಾದಷ್ಟು ವಿಸ್ತಾರವಾದ ಮುಹೂರ್ತ. ಅಂದಿನ ದಿನ ಏನು ಮಾಡಿದ್ರೂ ಕೂಡ ಒಳ್ಳೇದಾಗ್ತದೆ. ಆದ್ದರಿಂದ ಆ ಈ ಅಕ್ಷಯ ತೃತೀಯ ಪರ್ವಕಾಲದಲ್ಲಿ ನಾವೇನೇನು ಮಾಡಬಹುದು ಅಂದ್ರೆ, ಗೃಹ ಪ್ರವೇಶವನ್ನ ಮಾಡಬಹುದು. ಅದೇ ರೀತಿಯಾಗಿ ನಾವು ಮದುವೆ, ಮುಂಜಿ, ಉಪನಯನ, 60ನೇ ಶಾಂತಿ ಎಲ್ಲವನ್ನೂ ಕೂಡ ಆ ಮುಹೂರ್ತವನ್ನ ಅವತ್ತು ನೋಡ್ಲಿಕ್ಕೆ ಇಲ್ಲ. ಯಾವ ರೀತಿ ಭಾನುವಾರದ ದಿನ ಬೆಳಗಿನ ಕಾಲದಿಂದ ಸಾಯಂಕಾಲದ ತನಕವೂ ಕೂಡ ರಾಹು ಕಾಲ ಇರೋದೇ ಇಲ್ಲ. ಹಾಗೆ ಇದು ಕೂಡ ಮುಹೂರ್ತ ತುಂಬಾ ಸುಂದರವಾದಂತಹ ದಿನ ಅಕ್ಷಯ ತೃತೀಯ. ಈ ಅಕ್ಷಯ ತೃತೀಯ ದಿವಸ, ಮಾಸವೇ ವೈಶಾಖ ಮಾಸ, ವಿಶೇಷವಾದ ದೇವತಾರ್ಚನೆಯನ್ನ, ದೇವರಿಗೆ ಪಂಚಾಮೃತಾದಿ ಅಭಿಷೇಕಗಳನ್ನ ನಾವೆಲ್ಲ ಮಾಡೋದರಿಂದ ಉತ್ತಮವಾದ ಫಲ ನಮಗೆ ಪ್ರಾಪ್ತಿಯಾಗ್ತದೆ. ಹೀಗಾಗಿ ಅಕ್ಷಯ ತೃತೀಯ ದಿವಸ ಅನೇಕ ಮಂಗಲ ಕಾರ್ಯಗಳು, ಭಾರಿ ಎಲ್ಲ ಪುರೋಹಿತರು ಕೂಡ ಬಹಳ ಬ್ಯುಸಿಯಾಗಿರ್ತಕ್ಕಂತಹ ಒಂದು ದಿನ ಅಕ್ಷಯ ತೃತೀಯ ಆಗಿದೆ. ಕ್ಷಯ ಅಂದ್ರೆ ನಾಶ, ಅಕ್ಷಯ ಅಂತಂದ್ರೆ ಅಭಿವೃದ್ಧಿ ಆಗುವಂತಹದ್ದು. ಅಂತಹ ಅಕ್ಷಯ ತೃತೀಯ ದಿವಸ ಮತ್ತೊಂದು ವಿಶೇಷವನ್ನ ಹೇಳ್ತಾರೆ. ಬಂಗಾರವನ್ನ ಖರೀದಿ ಮಾಡಿದ್ರೆ ಅಪಾರವಾದ ಲಾಭ ನಮಗೆ ಆಗ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಬಂಗಾರವನ್ನು ಖರೀದಿ ಮಾಡಬಹುದು. ಅದರ ಜೊತೆಯಲ್ಲಿ ನಾವು ನಮ್ಮ ಮಕ್ಕಳ ಅಥವಾ ಬಂಧು ಬಾಂಧವರ ಆ ಮಂಗಲ ಕಾರ್ಯಗಳನ್ನು ಕೂಡ ಮನೆಯಲ್ಲಿ ಅತ್ಯವಶ್ಯವಾಗಿ ಮಾಡಬಹುದು. ಇನ್ನು ಈ ದಿನವನ್ನ ಅನೇಕ ಜಯಂತಿಗಳನ್ನ ಇದರಲ್ಲಿ ತಿಳಿಸ್ತಾರೆ. ಹೀಗಾಗಿ ಅಂದ್ರೆ ಲೌಕಿಕವಾಗಿ ಬೇರೆ ಬೇರೆ ಜಯಂತಿಗಳಿದೆ, ಅದರ ಜೊತೆಗೆ ನಮ್ಮಲ್ಲಿ ವಿಶೇಷವಾದಂತಹ ಈ ಪರಶುರಾಮ ಜಯಂತಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ಜಯಂತಿಗಳನ್ನ ಈ ದಿವಸದಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಅಕ್ಷಯ ತೃತೀಯ ದಿನ ಬಹಳ ಪೂಜ್ಯ, ಪಾವನ, ಪವಿತ್ರವಾದ ಅನೇಕ ಮುಹೂರ್ತಗಳಿಂದ ಕೂಡಿದ ಉತ್ತಮೋತ್ತಮವಾದ ದಿನ ಅಂತ ನಾವು ಚಿಂತನೆ ಮಾಡಬಹುದು. ಇಷ್ಟೇ ಅಲ್ಲ, ನಮ್ಮ ಪೇಜಾವರ ಮಠದ ಪರಂಪರೆಯಲ್ಲಿ ಬಂದಂತಹ ವಿಜಯಧ್ವಜ ತೀರ್ಥರು ಅಂತ ದೊಡ್ಡ ಯತಿಗಳು, ಭಾಗವತಕ್ಕೆ ಟೀಕೆಯನ್ನ ಬರೆದಂತಹ ಮಹನೀಯರು, ಅವರ ಒಂದು ಆರಾಧನಾ ಮಹೋತ್ಸವವೂ ಕೂಡ ಇಂದಿನ ದಿನ ಆ ಅಕ್ಷಯ ತೃತೀಯ ದಿವಸ ಇರುವಂತಹದ್ದು. ನಾವು ಅಕ್ಷಯ ತೃತೀಯ ವಿಶೇಷತೆಗಳನ್ನ ಕೆಲವು ತಿಳ್ಕೊಂಡಿದ್ದೇವೆ. ಇನ್ನು ಆ ಅಕ್ಷಯ ತೃತೀಯ ಅಲ್ಲದೇನೆ ನಾವು ಚಿಂತನೆ ಮಾಡಬಹುದಾದ ವಿಚಾರ ಅಂತಂದ್ರೆ, ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರ ಒಂದು ಚಿಂತನೆಯನ್ನು ಕೂಡ ನಾವು ಮಾಡಬೇಕು. ನಮ್ಮ ಉಡುಪಿಯಿಂದ ಮುಂದೆ ಹೋದ್ರೆ ಮಂಜೇಶ್ವರ ಅಂತ
ಸುಮಾರು 47-48 ಕಿಲೋಮೀಟರ್ ದೂರದಲ್ಲಿ ಮಂಜೇಶ್ವರ ಅಂತ ಒಂದು ಊರು. ಅಲ್ಲಿಂದ ಮುಂದೆ ಹೋದರೆ ಅಲ್ಲಿ ಇರ್ತಕ್ಕಂಥದ್ದೇ ಕಣ್ವತೀರ್ಥ ಅಂತ. ಆ ಕಣ್ವತೀರ್ಥದ ಪವಿತ್ರ ಪಾವನವಾದ ನೆಲದಲ್ಲಿ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರ ಒಂದು ಬೃಂದಾವನ ಇದೆ. ಅಂಜನಾ ಸೂನು ಸಾನ್ನಿಧ್ಯ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯಧ್ವಜಂ ಅಂತ ಅವರ ಚರಮ ಶ್ಲೋಕವೂ ಕೂಡ ಆಗಿದೆ. ನಾವು ಅಂಜನಾ ಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ, ಈ ವಿಜಯಧ್ವಜರಲ್ಲಿ ಅವರನ್ನ ಸ್ತೋತ್ರ ಮಾಡ್ತಾ ಹೇಳ್ತಾರೆ, ಇವರಲ್ಲಿ ಯಾರ ಸಾನ್ನಿಧ್ಯ ಇದೆ? ಅಂಜನಾ ಸೂನು ಸಾನ್ನಿಧ್ಯಾತ್, ಅಂಜನೇಯ ಮಗ ಯಾರು? ಆಂಜನೇಯ, ವಾಯುದೇವರ ಅಂಶ. ಈಗ ಯಾವ ರೀತಿ ಪ್ರಹ್ಲಾದರಾಜರ ಒಳಗಡೆ ನಾವೇನ್ ಚಿಂತನೆ ಮಾಡ್ತೇವೆ? ಪ್ರಹ್ಲಾದೋ ವಾಯು ಆವೇಶ, ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತ ನಾವು ಹೇಳ್ತೇವೆ. ಹಾಗೆ ಈ ವಿಜಯಧ್ವಜ ತೀರ್ಥರ ಒಳಗೆ ವಿಶೇಷವಾದ ವಾಯುದೇವರ ಅಂಶ ಖಂಡಿತವಾಗಿಯೂ ಕೂಡ ಇದೆ. ಇನ್ನು ಆ ಸನ್ನಿಧಾನ ಇದ್ದ ಕಾರಣದಿಂದಲೇನೆ ಇವರು ವಿಜಯೇನ ವಿರಾಜಿತಂ, ಎಲ್ಲ ಕಡೆಯಲ್ಲಿಯೂ ಕೂಡ ಇವರಿಗೆ ಅಪಜಯ ಅಂತ ಅನ್ನೋದೇ ಇಲ್ಲ. ಅಂತಹ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ, ಭಾಗವತಕ್ಕೆ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಅಜಿತ ನಾಮಕ ಪರಮಾತ್ಮನ ವಿಶೇಷವಾದ ಅವನಿಗೆ ಪ್ರೀತಿ ಜನಕರು, ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯಧ್ವಜಂ, ಅಂತಹ ವಿಜಯಧ್ವಜ ತೀರ್ಥರನ್ನ ನಾನು ಉಪಾಸನೆ ಮಾಡ್ತೇನೆ. ಭಜೆ ಅಂತಂದ್ರೆ ಭಜ ಸೇವಾಯಾಮ್ ಅಂತ ಧಾತು. ಹಾಗೆ ಆ ವಿಜಯಧ್ವಜ ತೀರ್ಥರ ಚರಿತ್ರೆಯನ್ನ ನಾವು ನೋಡೋದು ಅಂತಾದರೆ, ಉಡುಪಿಯಿಂದ ಸುಮಾರು 47 ಕಿಲೋಮೀಟರ್ನಲ್ಲಿ ಇರತಕ್ಕಂತಹ ಪ್ರಾಚೀನವಾದ ಅತ್ಯಂತ ಪವಿತ್ರವಾದ ಕ್ಷೇತ್ರ ಕಣ್ವ ತೀರ್ಥ. ಅಲ್ಲಿ ಕಣ್ವ ಮುನಿಗಳು ತಪಸ್ಸನ್ನ ಮಾಡಿ ರಾಮದೇವರ ಉಪಾಸನೆಯನ್ನ ನಿರಂತರದಲ್ಲಿ ಮಾಡ್ತಾ ಇದ್ರು ಅಂತ ನಾವು ಇತಿಹಾಸವನ್ನ ನಾವು ನೋಡ್ತೇವೆ. ಅಲ್ಲಿ ಆ ಕಣ್ವ ಮುನಿಗಳು ತಪಸ್ಸನ್ನ ಮಾಡಬೇಕಾದ್ರೆ ಅಲ್ಲಿಗೆ ವಿಭೀಷಣ, ರಾವಣನ ಸಹೋದರನಾದ ಆ ವಿಭೀಷಣನು ಕೂಡ ಅಲ್ಲಿಗೆ ಬರ್ತಾ ಇದ್ದಾನೆ. ಆ ವಿಭೀಷಣ ವಿಶೇಷವಾದಂತಹ ಒಂದು ಭಕ್ತಿಯಿಂದ ಆ ಕಣ್ವರ ಆಶ್ರಮದಲ್ಲಿ ನಡೆಯುವ ರಾಮದೇವರ ಪೂಜೆಯನ್ನ ನೋಡ್ಲಿಕ್ಕೆ ರಾಮ ಭಕ್ತನಾದ ಆ ವಿಭೀಷಣ ಅಲ್ಲಿಗೆ ಯಾವಾಗಲೂ ಕೂಡ ಬರ್ತಾ ಇದ್ದ. ಅಲ್ಲಿ ಕಣ್ವ ಋಷಿಗಳಿಗೆ ಭಾರಿ ಒಂದು ಭಕ್ತಿಯನ್ನ ಅವರಲ್ಲಿ ತೋರಿಸ್ತಾ ಇದ್ದ. ಅದೇ ರಾಮದೇವರು ಇವತ್ತು ನಮ್ಮ ಪೇಜಾವರ ಮಠದ ಮೂಲ ಪರಂಪರೆಯಲ್ಲಿ ಬಂದಂತಹ ದೇವರು ರಾಮದೇವರು ಪೂಜೆಯನ್ನ ಮಾಡಿರ್ತಕ್ಕಂಥದ್ದು. ಇನ್ನು ನಮ್ಮ ಪೇಜಾವರ ಮಠಕ್ಕೆ ವಿಠ್ಠಲ ದೇವರನ್ನ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು, ಶ್ರೀಮದ್ ಆಚಾರ್ಯರು ಪೂಜೆಯನ್ನ ಮಾಡಿ ಕೊಟ್ಟಂತಹ ಒಂದು ದೇವರು ವಿಠ್ಠಲ ದೇವರು. ಎರಡು ರಾಮ ವಿಠ್ಠಲ ಉಪಾಸಕರು ನಮ್ಮ ಪೇಜಾವರ ಮಠದ ಪರಂಪರೆಯಲ್ಲಿ ಬಂದ ಎಲ್ಲ ಯತಿಗಳು ಕೂಡ. ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಕೂಡ ನಿರಂತರ 70-80 ವರ್ಷಗಳ ಕಾಲ, 82 ವರ್ಷಗಳ ಕಾಲ ವಿಶೇಷವಾದ ಆ ರಾಮ ವಿಠ್ಠಲ ದೇವರ ಪೂಜೆಯನ್ನ ಮಾಡಿದ್ದಾರೆ. ಇನ್ನು ಆ ವಿಜಯಧ್ವಜ ತೀರ್ಥರ ಮಹಿಮೆಗಳನ್ನ ನಾವು ತಿಳ್ಕೊಳ್ಬೇಕು. ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು ಆ ಕಣ್ವ ತೀರ್ಥದಲ್ಲಿ ನಿತ್ಯ ಭಾಗವತಕ್ಕೆ ವ್ಯಾಖ್ಯಾನವನ್ನು ಕೂಡ ಅವರು ಮಾಡಿದ್ದಾರೆ. ಅದರ ಮಹತ್ವವನ್ನು ಕೂಡ ತಿಳ್ಕೊಳ್ಳೋಣ. ವಿಜಯಧ್ವಜ ತೀರ್ಥರು ತಮ್ಮ ಶಿಷ್ಯರಿಗೆ ಪಾಠವನ್ನ ಮಾಡುವಂತಹ ಸಮಯ, ಆ ಸಮಯದಲ್ಲಿ ಆ ಸಮುದ್ರವು ಕೂಡ ಭೋರ್ಗರೆಯುವ ಆ ತೆರೆಗಳು ಅಲ್ಲಿ ಬರ್ತಾ ಇತ್ತು. ಆಮೇಲೆ ಅಲ್ಲಿ ಒಂದು ಕಣ್ವ ತೀರ್ಥದಲ್ಲಿ ಅಶ್ವತ್ಥ ಮರ ಇದೆ. ಆ ಅಶ್ವತ್ಥ ಮರ ಭಾರೀ ಶಬ್ದ ಮಾಡ್ತಾ ಇತ್ತು.
ವಿಜಯಧ್ವಜ ತೀರ್ಥರಿಗೆ ಆ ಸಮುದ್ರದ ಭೋರ್ಗರೆಯುವ ಧ್ವನಿ, ಆಮೇಲೆ ಆ ಅರಳಿ ಮರದ ಅಶ್ವತ್ಥ ಮರದ ಆ ಶಬ್ದ ಎರಡೂ ಕೂಡ ಪಾಠಕ್ಕೆ ಅಡೆತಡೆಯಾದಾಗ ಅವರು ಕೈಯನ್ನ ಮಾಡ್ತಾರೆ. ಬೇಡ, ಈ ಶಬ್ದ ಬರೋದು ಬೇಡ ಅಂತ ಕೈಯನ್ನ ಮಾಡಿದ್ರು. ಆ ಕೈ ಮಾಡಿದಾಗ ಎಲ್ಲವೂ ಕೂಡ, ಸಮುದ್ರವೂ ಕೂಡ ಅದು ಆ ಭೋರ್ಗರೆಯುವ ಶಬ್ದ ಸಮುದ್ರದ್ದು ಶಾಂತವಾಯಿತು. ಈ ಅರಳಿ ಮರದ ಅಶ್ವತ್ಥ ಮರದ ಶಬ್ದವು ಶಾಂತವಾಯಿತು. ನೋಡಿ, ನಾವು ಆರಂಭದಲ್ಲೇ ಅವರ ಚರಮ ಶ್ಲೋಕದಲ್ಲಿ ಏನು ಅಂತ ಕೇಳಿದ್ವಿ? ಇವರಲ್ಲಿ ಅಂಜನಾ ಸೂನು ಸಾನ್ನಿಧ್ಯಾತ್, ಅಂಜನಾದೇವಿಯ ಮಗನಾದ ವಾಯುದೇವರ ಅಂಶ ಇವರಲ್ಲಿ ಇದೆ ಅಂತನ್ನೋದನ್ನ ನಾವು ನೋಡಿದ್ವಿ. ಅದರಿಂದ ಗಾಳಿಯ ಶಬ್ದವನ್ನ ನಿಲ್ಲಿಸುವ ಶಕ್ತಿ ಇವರಲ್ಲಿ ಇದೆ ಅಂತಂದ್ರೆ ವಾಯುದೇವರ ಸನ್ನಿಧಾನ ಖಂಡಿತವಾಗಿಯೂ ಇವರಲ್ಲಿ ಇದೆ ಅಂತ ನಾವು ಚಿಂತನೆ ಮಾಡ್ಬೋದು. ಆದ್ದರಿಂದ ಅದು ಏನು ಯಾವತ್ತೋ ನಡೆದದ್ದು ಇವತ್ತು ಹೋಗಿ ನೋಡಿದ್ರೆ ಅಲ್ಲಿ ಶಬ್ದ ಬರ್ತದಾ? ಇಲ್ಲ. ಆ ಶಬ್ದ ಇವತ್ತಿಗೂ ಕೂಡ ಆ ಸಮುದ್ರವೂ ಶಾಂತವಾಗಿ ಇದೆ, ಆ ಮರವೂ ಕೂಡ ಶಾಂತವಾಗಿ ಇದೆ. ಇಂತಹ ಅಪಾರವಾದ ಶಕ್ತಿಯನ್ನ ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತತ ಅಂತ ಪ್ರಾಪ್ತಿ ಪ್ರಾಕಾಮ್ಯಮೀಶತ್ವಂ ವಸಿಷ್ಠಂ ಚಾಷ್ಟಭೂತಯ ಅಂತ ಏನ್ ಹೇಳ್ತಾರೆ, ಅಣಿಮಾದಿ ಅಷ್ಟ ಸಿದ್ಧಿಯನ್ನ ಹೊಂದಿರತಕ್ಕಂತಹ ಶಕ್ತಿ ಉಳ್ಳವರು ವಿಜಯಧ್ವಜ ತೀರ್ಥರು. ಅಂತಹ ಆ ವಿಜಯಧ್ವಜ ತೀರ್ಥರು ಅನೇಕ ಭಾಗವತಕ್ಕೆ ಪದರತ್ನಾವಲಿ ಅಂತ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ವಿಜಯಧ್ವಜ ತೀರ್ಥರ ವ್ಯಾಖ್ಯಾನ ಭಾಗವತ ಟೀಕಾಕೃತ್ಪಾದರು ಅಂತಲೇ ಇವರನ್ನು ಹೇಳ್ಬೋದು. ಭಾಗವತಕ್ಕೆ ಪದರತ್ನಾವಲಿ ಅಂತನ್ನುವ ಅತ್ಯದ್ಭುತವಾದ ಸುಂದರವಾದ ವ್ಯಾಖ್ಯಾನವನ್ನ ವಿಜಯಧ್ವಜ ತೀರ್ಥರು ಮಾಡಿದ್ದಾರೆ. ಅದನ್ನ ಕೃಷ್ಣನ ಪಾದಾರವಿಂದದಲ್ಲಿ ಸಮರ್ಪಣೆಯನ್ನ ಮಾಡ್ತಾರೆ. ವಿಜಯಧ್ವಜ ತೀರ್ಥರು ಆ ಪದರತ್ನಾವಲಿ ಅನ್ನುವ ಕೃತಿಯ ಕೊನೆಯಲ್ಲಿ ಒಂದು 3 ಮಾತನ್ನ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಏನಂತ? ಹೇ ಭಗವಂತ, ಮುಂದಿನ ಜನ್ಮದಲ್ಲಿ ನನಗೇನಾದ್ರೂ ಕೂಡ ವರ ಕೊಡಬೇಕು ಅಂತ ನಿನಗೆ ಇಚ್ಛೆ ಇದ್ರೆ ನನ್ನನ್ನ ದಟ್ಟ ದರಿದ್ರರನ್ನಾಗಿ ಮಾಡು ಅಂತ ಮೊದಲ ಪ್ರಾರ್ಥನೆ ಅವರದ್ದು. ನೋಡಿ, ಇವತ್ತು ನಾವೆಲ್ಲ ಏನಾದರೂ ಕೂಡ ದೇವರು ಒಲಿದು ಬಂದ್ರೆ ದೇವರೇ ನಂಗೆ ಇದನ್ನ ಕೊಡು ಅದನ್ನ ಕೊಡು ಅಂತ ಪ್ರಾರ್ಥನೆಯನ್ನ ಮಾಡ್ತೇವೆ. ಆದರೆ ಆ ದಾರಿದ್ರ್ಯವನ್ನ ವಿಜಯಧ್ವಜ ತೀರ್ಥರು ಬೇಡಿಕೊಂಡಿದ್ದಾರೆ. ಈ ದಾರಿದ್ರ್ಯವನ್ನ ಯಾಕೆ ಅವ್ರು ಬೇಡ್ಕೊಂಡ್ರು ಅಂತಂದ್ರೆ, ಯಾವತ್ತೂ ಕೂಡ ಭಗವಂತ ಅನುಗ್ರಹ ಮಾಡೋದು ಯಾರಿಗೆ ಅಂತಂದ್ರೆ, ಯಸ್ಯಾನುಗ್ರಹಂ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರಿಗೆ ನಾನು ಅನುಗ್ರಹ ಮಾಡಬೇಕು ಅಂತ ಇಚ್ಛೆ ಇದೆಯೋ ಮೊದಲಿಗೆ ಅವರ ಸಂಪತ್ತನ್ನ ಕಸಿದುಕೊಳ್ತೇನೆ. ಆ ಸಂಪತ್ತನ್ನ ಕಸಗೊಂಡಾಗಲೂ ಕೂಡ ಅವರಿಗೆ ನನ್ನ ಮೇಲೆ ವಿಶ್ವಾಸ ಇತ್ತೋ ಅವರನ್ನು ನಾನು ಉದ್ಧಾರ ಮಾಡ್ತೇನೆ. ಅವರಿಗೆ ವಿಶ್ವಾಸ ಇಲ್ಲ, ನಾನು ಅವರನ್ನ ಕೈ ಬಿಡ್ತೇನೆ ಅಂತ ಭಗವಂತನೇ ಹೇಳಿದ್ದಾನೆ. ಆ ಕಾರಣಕ್ಕಾಗಿ ವಿಜಯಧ್ವಜ ತೀರ್ಥರು ಆ ಪದರತ್ನಾವಲಿಯ ಕೊನೆಯಲ್ಲಿ ಪ್ರಾರ್ಥನೆ ಮಾಡುವ ಮೊದಲ ಪ್ರಾರ್ಥನೆ ಏನು ಅಂತಂದ್ರೆ, ದೇವರೇ ನನಗೆ ದಾರಿದ್ರ್ಯವನ್ನ ಕೊಡು. ಎರಡನೇದ್ದು, ಪ್ರತಿ ಜನ್ಮ ಜನ್ಮದಲ್ಲಿಯೂ ಕೂಡ ನಿನ್ನ ಪಾದದಲ್ಲಿ ಭಕ್ತಿಯನ್ನ ಕೊಡು. ನೋಡಿ, ಆ ಭಾಗವತದ ಕೊನೆಯ ಶ್ಲೋಕದ ಹಿಂದಿನ ಕೆಲವು ಶ್ಲೋಕಗಳಲ್ಲಿ ಈ ಭಾಗ ಬರ್ತದೆ. ಭವೇ ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ತ್ವನ್ನೋ ಯತಃ ಪ್ರಭೋ. ಈ ಶ್ಲೋಕ ಬಂದಿದೆ. ಅಲ್ಲಿ ಭವೇ ಭವೇ ಯಥಾ ಭಕ್ತಿ, ಹೇ ಭಗವಂತ ನಿನ್ನಲ್ಲಿ ಮತ್ತೆ ಮತ್ತೆ ಭಕ್ತಿ ನಮ್ಮಲ್ಲಿ ಹೆಚ್ಚಿಗೆ ಆಗಬೇಕು. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ, ಪ್ರತಿ ಕ್ಷಣದಲ್ಲಿಯೂ ಕೂಡ ನಮ್ಮಲ್ಲಿ ಭಕ್ತಿ, ಅದು ಭಕ್ತಿ ಅಂತಂದ್ರೆ ಶ್ರೀಮದ್ ಆಚಾರ್ಯರೇ ಹೇಳಿದಂತೆ ಮಾಹಾತ್ಮ್ಯ ಜ್ಞಾನಪೂರ್ವಕವಾದ ಸುದೃಢವಾದ ಸ್ನೇಹ, ಅದನ್ನೇ ಭಕ್ತಿ ಅಂತ ಹೇಳ್ತಾರೆ.
ಭಗವಂತ ಪ್ರತಿ ಜನ್ಮ ಜನ್ಮದಲ್ಲಿಯೂ ಕೂಡ ನಿನ್ನಲ್ಲಿ ಭಕ್ತಿ ಬರುವಂತೆ ಮಾಡು. ತಥಾ ಕುರುಷ್ವ ದೇವೇಶ ನಾತಸ್ತ್ವನ್ನೋ ಯತ ಪ್ರಭೋ. ಆಮೇಲೆ ಮೂರನೆಯ ವರ ಏನು? ಸರ್ವಜ್ಞ ಆಚಾರ್ಯರ ಶಾಸ್ತ್ರದಲ್ಲಿ ನನಗೆ ಆಸಕ್ತಿಯನ್ನು ಕೊಡು. ಯಾವತ್ತೂ ಕೂಡ ಎಲ್ಲದಕ್ಕೂ ಪ್ರಮಾಣ ಯಾವುದು ಅಂದ್ರೆ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯಕಾರ್ಯೋ ವ್ಯವಸ್ಥಿತಿ. ನಾವು ಏನೇ ಕೆಲಸ ಮಾಡಿದರೂ ಕೂಡ ಅದಕ್ಕೆ ಆ ಮಾಡ್ಲಿಕ್ಕೆ, ಇಂತಹ ಕೆಲಸವನ್ನ ಮಾಡ್ಲಿಕ್ಕೆ, ಇಂತಹ ಕೆಲಸವನ್ನ ಮಾಡದೇ ಇರ್ಲಿಕ್ಕೆ ಪ್ರಮಾಣ ಯಾವುದು ಅಂತಂದ್ರೆ ಶಾಸ್ತ್ರ. ಅಂತಹ ಶ್ರೀಮದ್ ಆಚಾರ್ಯರ ಶಾಸ್ತ್ರ ನಮಗೆ ನಿರಂತರದಲ್ಲಿ ಅರ್ಥ ಮಾಡಿಕೊಳ್ಳುವ, ಓದುವ ಯೋಗ್ಯತೆಯನ್ನ ದೇವರೇ ನಮಗೆ ಕರುಣಿಸು ಅಂತ ಪ್ರಾರ್ಥನೆಯನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಮುಂದೆ ಅಲ್ಲಿ ಹೇಳ್ತಾ ಆ ವಿಜಯಧ್ವಜ ತೀರ್ಥರು ರಚನೆ ಮಾಡಿದ ಪದರತ್ನಾವಲಿ ಅನ್ನುವ ಆ ವ್ಯಾಖ್ಯಾನದಲ್ಲಿ ಅನೇಕ ತತ್ವಗಳನ್ನ ವಿಜಯಧ್ವಜ ಮಂಗಲ ದ್ವಾದಶಿ ಅಂತ ಆ ಅನೇಕ ಶ್ಲೋಕಗಳಲ್ಲಿ ಅವರು ಭಾಗವತದ ಅಂದ್ರೆ ಆ ವ್ಯಾಖ್ಯಾನವನ್ನೇನು ಮಾಡಿದ್ದಾರೆ ಅಲ್ಲಿ ತಿಳಿಸಿದಂತಹ ಶ್ಲೋಕಗಳು ಅತ್ಯದ್ಭುತವಾದ ಶ್ಲೋಕ. ಯತೋ ಜನ್ಮಾದ್ಯಸ್ಯ ಶ್ರುತಿ ಸುನಯಮಾನೈಕ ವಿಷಯಾತ್ ಸ್ವತಂತ್ರಸ್ತ್ವಜ್ಞೋ ಗುರುರಪಿ ಗುರೋ ಯಶ್ಚ ಜಗತಾಂ ವಿಮೂಢಾತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಅಪಹತ ಕುಹಕಂ ತ್ವಂ ಸ್ವಮಹಸಾ ಅಂತ ಅಲ್ಲಿ ಆರಂಭ ಮಾಡ್ತಾ ಯಥೋ ಜನ್ಮಾದ್ಯಸ್ಯ ಶ್ರುತಿ ಸುನಯ ಅಂತ ಆ ವೇದಾಂತಗಳಿಂದ ಯುಕ್ತಾದಿ ಪ್ರಮಾಣಗಳಿಗೆ ವಿಷಯವಾಗತಕ್ಕಂಥವನು ಯಾರು ಅಂತಂದ್ರೆ ಭಗವಂತ. ಆ ಭಗವಂತನಿಗೂ ವಾಯುದೇವರಿಗೂ ಪರಮ ಗುರುವಾದ ಆ ಭಗವಂತ ಈ ಪ್ರಪಂಚಕ್ಕೆ ಎಲ್ಲ ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಅವನಲ್ಲಿ ಇದೆ. ಭಗವಂತ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಅವನಲ್ಲಿ ಇದೆ. ಅಂತಹ ಆ ಮೋಕ್ಷಪ್ರದನಾದ ಭಗವಂತನನ್ನ ಮುಕುಂದಂ ಧ್ಯಾಯಾಮ ಅಪಹತ ಕುಹಕಂ ತ್ವಂ ಸ್ವಮಹಸಾ. ನಮಗೆ ಮೋಕ್ಷಪ್ರದನಾದ ಮುಚಂ ದದಾತೀತಿ ಮುಕುಂದ, ಆ ಮುಕುಂದನನ್ನ ನಾನು ಧ್ಯಾನ ಮಾಡ್ತೇನೆ. ಯಲ್ಲೀಲಾ ಜಲರಾಶಿ ಲೋಲ ಲಹರಿ ಸ್ನಾನ ಕ್ಷಮಾಣಾಂ ನೃಣಾಂ ಸಂಸಾರೋದಧಿರಾಶು ಶುಷ್ಯತಿತ ರಾಮಗ್ಯುಕ್ತ ಶುಷ್ಕೈಧವತ್ ಯಸ್ಮಾದ್ ವಿಶ್ವಮಶೇಷ ಉದ್ಭವತಿ ಯಸ್ತತ್ವಂ ಪರಂ ಯೋಗಿನಾಂ ಶ್ರೀಮಂತಂ ಸಮುಪಾಸ್ಮಹೇ ಸುಮನಸಾಂ ಇಷ್ಟಪ್ರದಂ ವಿಠ್ಠಲಂ. ಅಲ್ಲಿ ವಿಠ್ಠಲ ಉಪಾಸ್ಯ ಮೂರ್ತಿ ಯಾವ ಭಗವಂತ, ಅವನ ಚರಿತ್ರೆಗಳಲ್ಲಿ ಅವನ ಲಹರಿಗಳಲ್ಲಿ ಯಾರು ಸದಾಕಾಲ ಪರಮಾತ್ಮನ ವಿಚಾರದಲ್ಲಿ ಸ್ನಾನವನ್ನ ಮಾಡ್ತಾರೋ, ಯಾರು ಅವನ ಉಪಾಸನೆಯನ್ನ ಮಾಡ್ತಾರೋ ಅಂತಹ ಎಲ್ಲರ ಈ ಬೆಂಕಿಯಲ್ಲಿ ಹಾಕಿದ ಸೌದೆಯಂತೆ ಪಾಪಗಳೆಲ್ಲ ಸುಟ್ಟು ಹೋಗ್ತದೆ. ಇನ್ನು ಯಾವ ಭಗವಂತನಿಂದಲೇನೆ ಇಡೀ ಜಗತ್ತು ಉತ್ಪತ್ತಿಯಾಗಿದೆಯೋ ಅಂತಹ ಆ ದೇವತೆಗಳಿಗೆ ಇಷ್ಟಪ್ರದನಾದ ರುಕ್ಮಿಣಿ ಸಹಿತನಾದ ಆ ವಿಠಲನನ್ನ ನಾನು ಉಪಾಸನೆ ಮಾಡ್ತೇನೆ ಅಂತ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಪಶುಪರಪಿ ಪ್ರೇಕ್ಷಾದಕ್ಷೋ ಯತೋಗ ಮದುನ್ನತಿಂ ಸಕಲ ಜನತಾವಂದ್ಯಂ ಸ್ಥಾನಂ ಧ್ರುವೋ ಯದನುಗ್ರಹಾತ್ ಪೃಥುರಥ ಮಹಿದೋಹಾತ್ ಶುಭಾಂ ಸಮಪೀಪಲತ್ ತಮಿಮಂ ಅಜಿತಂ ವಂದಾರೂಣಾಂ ಮಂದಮುದಂ ನುಮಃ ಅಂತ ವಿಜಯಧ್ವಜ ತೀರ್ಥರು ಹೇಳ್ತಾ, ಯಾವ ಭಗವಂತನ
ಅನುಗ್ರಹದಿಂದ, ಅವನ ಆಶೀರ್ವಾದದಿಂದ, ಭಗವಂತನ ಅಪ್ಪಣೆ, ಅವನ ಅನುಗ್ರಹದಿಂದ ಯಾರ್ಯಾರು ದಕ್ಷ ಪ್ರಜಾಪತಿ ಮತ್ತೆ ಆ ಮಹರುದ್ರ ದೇವರು ಎಲ್ಲ ಔನ್ನತ್ಯವನ್ನ ಪಡೆದಿದ್ದಾರೆ. ಹಾಗೆ ಯಾವ ಧ್ರುವರಾಜ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿ ಧರಸ್ವಧಾಮ್ನ ಅನ್ಯಾಂಶ್ಚಾಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಅನ್ನುವ ಆ ಧ್ರುವರಾಜ ಅವನು ಕೂಡ ಉಚ್ಚ ಸ್ಥಾನವನ್ನ ಪಡೆದಿದ್ದಾನೆ. ಪೃಥು ಮಹಾರಾಜ ಅವನೂ ಒಳ್ಳೆಯ ಕೀರ್ತಿಯನ್ನ ಪಡೆದಿದ್ದಾನೆ. ಆದ್ದರಿಂದ ಅಂತಹ ಎಲ್ಲರಿಗೂ ಕೂಡ ಆನಂದವನ್ನ ಕೊಡತಕ್ಕಂತಹ ಆ ಭಗವಂತನಿಗೆ ನಮಸ್ಕಾರ ಅಂತಾರೆ. ಪ್ರಭವತಿ ಜಗದೇತತ್ ಯತ್ ಕಟಾಕ್ಷಿ ಕ್ಷಣೇನ ಸ್ಥಿತಯತಿ ಯದುಪೇಕ್ಷಾ ಲೇಶತೋ ನಾಶಮೇತಿ ಗತಮಗತಮಭಿದ್ಯಾತ್ ಜಾನತೆ ಯಸ್ಯ ವೃತ್ತಂ ಶರಣಮಿಮಮೇಯಂ ಕಾಲಸಂಜ್ಞಂ ಮುಕುಂದಂ. ಯಾವ ಭಗವಂತನ ಕಟಾಕ್ಷ ಕೃಪಾ ಕಟಾಕ್ಷ ನಮ್ಮ ಮೇಲಾದ್ರೆ ಶ್ರೀಯತ್ ಕಟಾಕ್ಷ ಬಲವತ್ ಯಜಿತಂ ನಮಾಮಿ ಅಂತಾರೆ. ಅಂತಹ ಅವನ ಅನುಗ್ರಹದಿಂದಲೇನೆ ಸೃಷ್ಟಿ ಸ್ಥಿತಿ ಎಲ್ಲ ಆಗ್ತದೆ. ಅವನು ಉಪೇಕ್ಷೆ ಮಾಡಿದ ಅಂತಂದ್ರೆ ಎಲ್ಲವೂ ನಾಶ ಆಗ್ತದೆ. ಅದಕ್ಕೆ ಹೇಳ್ತಾರೆ ಯದನುಗ್ರಹ ತಸ್ಸಂತಿ ನ ಸಂತಿ ಯದುಪೇಕ್ಷಯ. ಯಾವ ಭಗವಂತನ ಅನುಗ್ರಹದಿಂದಲೇನೆ ಜಗತ್ತೆಲ್ಲ ನಡೀತಾ ಇದೆ. ಯಾವಾಗ ಅವನು ಬೇಡ ಅಂತ ಆಗ್ತದೋ ಆಗ ಎಲ್ಲವೂ ಕೂಡ ನಾಶವಾಗ್ತದೆ. ಹಾಗೆ ಅಂತಹ ಆ ಭಗವಂತನಿಗೆ ನಾನು ಶರಣು ಹೋಗಿದ್ದೇನೆ ಅಂತಾರೆ. ಭವಭಯ ಜಟಾಂ ಘೋರಾಂ ಯಸ್ಯಾಭಿಧಾನಾಂ ಅಗಚ್ಛಿದೋ ದಲಯತಿ ನೃಣಾಂ ಸದ್ಯ ಸಕೀರ್ತಿತಂ ಸ್ಖಲನಾದಿಷು. ಅಹಿರಿಪು ಹೇರ್ ಅಲ್ಲಿ ಹೇಳುವಾಗ ಭವಭಯ ಜಟಾಂ ಘೋರಾಂ, ನಮ್ಮ ಈ ಸಂಸಾರದ ಎಲ್ಲ ಜಂಜಾಟಗಳನ್ನು ಕೂಡ ಆ ಭಗವಂತ ನಾಶ ಮಾಡ್ತಾನೆ. ಅಂತಹ ಶಾಂತಂ ಕಾಂತಂ ನಮಾಮಿ ಮುರದ್ವಿಷಂ, ಶರಣಮನಿಷಂ ಶಾಂತಂ ಕಾಂತಂ ನಮಾಮಿ ಮುರದ್ವಿಷಂ. ಆ ಮುರನಾಮಕ ದೈತ್ಯನಿಗೆ ಶತ್ರುವಾದ ಅವನನ್ನು ಸಂಹಾರ ಮಾಡಿದ ಮುರಾರಿ ಆ ಭಗವಂತನನ್ನ ನಾನು ಶರಣು ಹೊಂದಿದ್ದೇನೆ ಅಂತ ಅಲ್ಲಿ ತಿಳಿಸ್ತಾರೆ. ಮುಂದೆ ಅನೇಕ ಶ್ಲೋಕಗಳಲ್ಲಿ ಭಗವಂತನನ್ನ ಸ್ತೋತ್ರ ಮಾಡ್ತಾ ಕೊನೆಗೆ ಹೇಳ್ತಾರೆ, ಸತ್ಯಂ ಜ್ಞಾನಮನಂತಮಚ್ಯುತಮಜಂ ನಿರ್ದುಃಖ ಸೌಖ್ಯೋದಧಿಂ ನಿರ್ದೋಷಾಮಿತ ವೇದ ವಿದಿತಂ ಅಂತ ಅಲ್ಲಿ ಸ್ತೋತ್ರ ಮಾಡ್ತಾ ಹೇಳ್ತಾರೆ. ಯದ್ಭಕ್ತಿಯ ಕಮಲಾಬ್ಜೇಂದ್ರ ಗಿರೀಶಾನಂದಾದಿ ದೇವಾವಪದಂ ಸಾಯುಜ್ಯಂ ಪ್ರಸರಂತ್ಯನೇಕ ವಿಧಯ ಸತ್ಯೋ ವಿರತ್ಯಾಚತಂ ಅಂತ ಸ್ತೋತ್ರ ಮಾಡ್ತಾರೆ. ಅಲ್ಲಿ ಹೇಳ್ತಾ ಕೊನೆಗೆ ಅವರು ಕೇಳಿದ 3 ವರಗಳು ಬಹಳ ಅದ್ಭುತ. ಆಗಲೇ ನಾನು ಹೇಳಿದೆ, ಯೋ ಯಾಚೆ ಯೋ ಅಯಾಚಿ ತ್ರಿದಶೈಹಿ ಕುಭಾರ ಹೃತಯೇ ವಾತಾರಿ ಏನ ಕ್ಷಿತೌ ಜಗ್ನೇ ಏನ ಸುರಾಸುಹೃತ್ ಸಮದಯೋ ಏನ ತ್ರಿಲೋಕ್ಯಾಪಿ ಸಾ ಶ್ರೀಕೃಷ್ಣಂ ತಮ ಕೃಷ್ಣದಯಿತಂ ವಂದಾಮಹೇ ಸಂತತಂ. ಆ ಭೂಭಾರ ಹರಣಕ್ಕಾಗಿ ಅವತಾರ ಮಾಡಿದ ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರ ದೈತ್ಯರ ಗುಂಪನ್ನ ಸಂಹಾರ ಮಾಡಿದ್ದಾನೆ. ಆ ಧರ್ಮರಾಜರನ್ನ ಪೀಠದಲ್ಲಿ ಕೂಡಿಸಿದ್ದಾನೆ. ಅಂತಹ ಅರ್ಜುನನಿಗೆ ಒಳ್ಳೆಯ ಅವನ ಅನುಗ್ರಹವನ್ನ ಮಾಡಿದ್ದಾನೆ. ಅಂತಹ ಕೃಷ್ಣನನ್ನ ನಾನು ಯಾವಾಗಲೂ ಕೂಡ ವಂದನೆಯನ್ನ ಮಾಡ್ತೇನೆ ಅಂತ ಶ್ರೀಕೃಷ್ಣಂ ಕೃಷ್ಣಂ ಚಿಂತಯ ಚೇತ ಶುಚಿತರ ಗುಣಂ ಯದುಕುಲ ತಿಲಕಂ ಅಂತ ಆ ಭಗವಂತನನ್ನ ಸ್ತೋತ್ರ ಮಾಡಿದ್ದಾರೆ. ಅಂತಹ ರಮಣಮೀಶೇಷಂ ವಿಠಲಂ ಸಮುಪಾಸ್ಮಹೆ ಅಂತನೂ ಕೂಡ ಸ್ತೋತ್ರ ಮಾಡಿದ್ದಾರೆ. ವ್ಯಾಖ್ಯಾ ಭಾಗವತಸ್ಯ ಕೃಷ್ಣ ರಚಿತ ತ್ವತ್ಪ್ರೀತಿ ಕಾಮಾತ್ಮನ ಪ್ರೀತಿಶ್ಚೇತ್ ಪ್ರದದಾಸಿ ತತ್ ಪ್ರತಿನಿಧಂ ತತ್ರೀನ್ ವರಿಷ್ಯೇ ವರಾನ್. ಆಗಲೇ ಹೇಳಿದೆ 3 ವರಗಳನ್ನ ಆ ವಿಜಯಧ್ವಜ ತೀರ್ಥರು ಪದರತ್ನಾವಲಿಯಲ್ಲಿ
ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಏನಂತ? ಪ್ರಾಂಗ್ ನಿಷ್ಕಿಂಚನತಾಂ ತವ ಪ್ರತಿಭವಂ ಪಾದಾರವಿಂದಾತ್ಮನ, ನನ್ನನ್ನ ಬಡವನನ್ನಾಗಿ ಮಾಡು. ಅಷ್ಟೇ ಅಲ್ಲ, ನಿನ್ನ ಚಿಂತನೆಯನ್ನ ಮಾಡುವ ಆ ಭಕ್ತಿಯನ್ನ ಕೊಡು. ಸಂಸಕ್ತಿಂ ಸುಖತೀರ್ಥ ಶಾಸ್ತ್ರ ವಿರಜಾ ವಿಜಹಾರಸ್ಯ ಪಾರಂತಯ, ಶ್ರೀಮದ್ ಆಚಾರ್ಯರ ಸರ್ವಜ್ಞಾಚಾರ್ಯರ ಶಾಸ್ತ್ರ ಓದುವ ಬುದ್ಧಿಯನ್ನ ಕೊಡು ಅಂತ ಆ ಕೃಷ್ಣನಲ್ಲಿ ಅವರು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಇದು ಆ ವಿಜಯಧ್ವಜ ತೀರ್ಥರು ಮಾಡಿದ ಸ್ತೋತ್ರದ ಒಂದು ದ್ವಾದಶಿ ಅಂತ ಅಲ್ಲಿ ತಿಳಿಸ್ತಾರೆ. ಅಂತಹ ವಿಜಯಧ್ವಜರ ಮಂಗಲ ದ್ವಾದಶಿ ಆ ಶ್ಲೋಕಗಳಲ್ಲಿ ಅನೇಕ ಪರಮಾತ್ಮನ ಸ್ತೋತ್ರಗಳನ್ನ ವಿಜಯಧ್ವಜ ತೀರ್ಥರು ಮಾಡಿದ್ದಾರೆ. ಅಂಥವರ ಆರಾಧನಾ ಮಹೋತ್ಸವವು ಕೂಡ ಇವತ್ತು ನಾವು ಅನೇಕ ಯತಿಗಳ ಆರಾಧನಾ ಮಹೋತ್ಸವವನ್ನ ಆಚರಿಸ್ತೇವೆ. ಆದರೆ ಇಂತಹ ಅಕ್ಷಯ ತೃತೀಯ ದಿವಸ ನಮ್ಮ ಪೇಜಾವರ ಮಠದ ಮೂಲ ಪರಂಪರೆಯಲ್ಲಿ ಬಂದಂತಹ ವಿಜಯಧ್ವಜ ತೀರ್ಥರ ಆರಾಧನೆಯು ಕೂಡ ಅಕ್ಷಯ ತೃತೀಯ ಪರ್ವಕಾಲದಲ್ಲಿಯೇ ಇರತಕ್ಕಂಥದ್ದು. ಇಂತಹ ಇವರ ವಿಜಯಧ್ವಜರ ಉಪಾಸನೆಯನ್ನ ಮಾಡೋದರಿಂದ ಭಾಗವತ ನಮಗೆ ಅರ್ಥ ಆಗ್ತದೆ. ಭಾಗವತ ಅವರ ಅನೇಕರು ಹೇಳ್ತಾರೆ, ಹೋಗಿ ಅಲ್ಲಿ ಕಣ್ವ ತೀರ್ಥದಲ್ಲಿ ಸೇವೆ ಮಾಡಿ ಬಂದ್ರೆ ಭಾಗವತವೂ ಅರ್ಥ ಆಗ್ತದೆ, ಭಾಗವತ ಪ್ರವಚನ ಮಾಡುವ ಶಕ್ತಿಯೂ ಬರ್ತದೆ. ಯಾಕೆ ಅಂದ್ರೆ ವಿದ್ಯಾವತಾಂ ಭಾಗವತೇ ಪರೀಕ್ಷಾ ಅಂತ. ಯಾರು ವಿದ್ಯೆಯನ್ನ ಓದಿ ಬಂದಿದ್ದಾರೆ ಅವರನ್ನ ಪರೀಕ್ಷೆ ಮಾಡುವ ಗ್ರಂಥ ಭಾಗವತವೇ. ಅಂತ ಭಾಗವತ ನಮಗೆ ಅರ್ಥ ಆಗ್ಬೇಕಾದ್ರೆ ವಿಜಯಧ್ವಜ ತೀರ್ಥರ ಅನುಗ್ರಹ ಆಗಬೇಕು ಅಂತ ಅವರ ವ್ಯಾಖ್ಯಾನವನ್ನ ನಾವೆಲ್ಲ ಓದೋಣ, ಅವರ ಅನುಗ್ರಹವನ್ನ ಪಡೆಯೋಣ ಅಂತ ತಿಳಿಸ್ತಾ, ಆ ವಿಜಯಧ್ವಜ ತೀರ್ಥರ ಆರಾಧನೆಯ ಈ ಪರ್ವಕಾಲದಲ್ಲಿ, ಅಕ್ಷತೃತೀಯ ಪರ್ವಕಾಲದಲ್ಲಿ ನಮ್ಮ ಪೂರ್ಣಪ್ರಜ್ಞ ಪ್ರತಿಷ್ಠಾನ ಜೊತೆಯಲ್ಲಿ ನಮ್ಮ ಪ್ರಾಕ್ತನ ವಿದ್ಯಾರ್ಥಿ ಸಂಘ ಈ ಒಂದು ಯಾವುದಾದ್ರೂ ಹಬ್ಬಗಳು ಬಂದಾಗ ಆ ಹಬ್ಬಗಳ ಮಹತ್ವ, ಯಾರಾದ್ರೂ ನಮ್ಮ ಗುರು ಹಿರಿಯರ ಆರಾಧನೆ ಬಂದಾಗ ಅವರ ಒಂದು ಮಹತ್ವಗಳನ್ನ ತಿಳಿಸುವ ಈ ದೃಶ್ಯ ಮಾಧ್ಯಮದ ಮುಖಾಂತರವಾಗಿ ತಿಳಿಸುವ ಹೊಸ ವಿನೂತನ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾವು ನೀವೆಲ್ಲ ಸೇರಿಕೊಂಡು ಇದನ್ನ ಅಭಿವೃದ್ಧಿಯನ್ನ ಪಡಿಸೋಣ ಅಂತ ಹೇಳ್ತಾ, ಇದರಲ್ಲಿ ಅನೇಕ ಏನಾದ್ರೂ ದೋಷಗಳು ತಪ್ಪುಗಳಾಗಿದ್ದರೆ ಅದೆಲ್ಲ ನನ್ನದು, ಇದರಲ್ಲಿ ಏನಾದ್ರೂ ಗುಣಗಳಿದ್ರೆ ಅದೆಲ್ಲ ಗುರುಗಳಾದ ವಿಶ್ವೇಶತೀರ್ಥರ ಅನುಗ್ರಹ, ಅಧುನಾಪೀಠದಲ್ಲಿ ವಿರಾಜಮಾನರಾದ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಅಂತ ತಿಳಿಸ್ತಾ, ಈ ಅವಕಾಶವನ್ನ ಕೊಟ್ಟ ಪ್ರಾಕ್ತನ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಅನಂತ ನಮನವನ್ನ ತಿಳಿಸ್ತಾ 4 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ.